ಸ್ಥಗಿತಗೊಳಿಸಲಾಗಿದೆ ಮತ್ತು ಈ ವೇಳೆ ವಿಮಾನಯಾನದ ಸಂಚಾರವನ್ನು ಕೂಡ ನಿರ್ಬಂಧಿಸಲಾಗಿದೆ, ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಹಾಗಾಗಿ ಈ ವೇಳೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ವಿಮಾನಯಾನ ಸಂಚಾರ ಕೂಡ ಸಂಪೂರ್ಣ ಸ್ತಬ್ಧವಾಗಿರುವಂಥದ್ದು ಭಾರತ ಪಾಕ್ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ. ಸೊ ಈ ಬಿಗಿ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಒಂದು ಕಡೆ ಪಾಕಿಸ್ತಾನ ಜಮ್ಮುವಿನಲ್ಲಿರುವಂತಹ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಿ ಡ್ರೋನ್ಗಳ ದಾಳಿಯನ್ನು ನಡೆಸಿತ್ತು. ಹಾಗಾಗಿ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಡ್ರೋನ್ ದಾಳಿಯನ್ನು ನಡೆಸಿದ್ದು ಇದು ಒಂದು ರೀತಿಯಲ್ಲಿ ಬಿಗಿ ಬಂದೋಬಸ್ತನ್ನು ವಿಮಾನ ನಿಲ್ದಾಣಗಳಲ್ಲಿ ಕೈಗೊಳ್ಳುವಂತೆ ಮಾಡಿರುವಂಥದ್ದು. ಹಾಗಾಗಿ ದೇಶದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಹಾಗೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದ್ದು ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಈ ಹೊರಗಡೆಯ ಶತ್ರುಗಳಿಗಿಂತ ದೇಶದ ಒಳಗಡೆ ಇರುವಂಥ ಶತ್ರುಗಳಿರ್ತಾರಲ್ಲ ಅವರು ಬಹಳ ಅಪಾಯಕಾರಿ. ಸೊ ಅಂಥವ್ರನ್ನ ಮೊದಲು ಬಗ್ಗು ಬಡಿಯುವಂಥ ಕೆಲಸ ಆಗಬೇಕು. ಪಾಕಿಸ್ತಾನವನ್ನು ಬೆಂಬಲಿಸಿ ಭಾರತವನ್ನು ತೆಗಳಿ ಪೋಸ್ಟ್ ಹಾಕುವಂಥ ಹೀನ ಕೃತ್ಯವನ್ನು ನಡೆಸುವಂಥವ್ರು ಇದಾರಲ್ಲ ಅಂಥವ್ರನ್ನ ಹೆಡೆಮುರಿ ಕಟ್ಟುವಂಥದ್ದಾಗಬೇಕು. ಇಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು